ಆಮೇಲೆ ಅವ್ರಿವರೆಗೆ ಅರೆಸ್ಟ್ ಮಾಡಲ್ಲ, ಅಲ್ಲಿವರೆಗೆ ಅವ್ರ ಸಣ್ಣ ಸಲಗರೊಂದು ಏನ್ ಇಶ್ಯೂ ಇತ್ತು, ಆ ಇಶ್ಯೂಗೆ ವಿಜಯ್ ಸಿಂಗ್ ಅವರಿಗೆ ಏನು ಸಂಬಂಧ ಇಲ್ಲ. ಅವ್ ಏನಾಕ್ ಮಾಡ್ಕೊಂಡ್ಬಂದ್ರು ಸ್ವಲ್ಪ ತಡೆಯಾಡ್ಬೇಡ್ರಿ. सर बसवा कल्याणದಾಗ ये सला एमएलए ಆಗ್ಯಾನವ. ಹೋದ್ ಸಲ ಅನ್ನೆಸೆಸರಿ ಇನ್ನೋಸೆಂಟ್ ಲೀಡರ್, ಒಂದು ಬ್ಯಾಕ್ವರ್ಡ್ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಲೀಡರ್ ಅವ, ಒಂದು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದ ಮಗ ವಿಜಯ್ ಸಿಂಗ್ಗೆ ಅವ್ರು ಎದರಲ್ಲೂ ಬರುದಿಲ್ಲ. ಅನ್ನೆಸೆಸರಿ ನಾವೆಲ್ಲ ಅವ ಕರಿ ವಿಜಯ್ ಸಿಂಗ್ ಅಲ್ಲತ್ತಲ್ಲ. ವಿಜಯ್ ಸಿಂಗ್ ಎದುರುಗಡೆ ಮಾತಾಡ್ಬೇಕು, ರಾಜಕೀಯ ಮಾತಾಡ್ಬಾರ್ದು. ನೀ ಈ ಪ್ರಾಜೆಕ್ಟ್ ಏನು ಪಬ್ಲಿಕ್ ಡೆಮಾಕ್ರಟ್ಸಾಗ ನೀ ಎಮ್ಎಲ್ಎ ಆಗಿದ್ದೀರಿ, ನೀ ಪೂರಾ ಈ ಬಕ್ರಿಗೆ ನೀ ಕೋಮವಾದಿ ಏನು ಬಸ್ಸೋಗಿಲ್ಲ ಅಂತ ನೀ ತಂದಿದ್ದೀರಿ, ಬಂದಿದ್ದು 50 ವರ್ಷ ಆಯ್ತು, ಇನ್ನೂ ಜನ ಶಾಂತಿ ಬಸ್ಸೋಗಿಲ್ಲ ಅಂದ್ರೆ ಇದೆ. ಎರಡನೇ ಟೈಮ್ ಎಮ್ಎಲ್ಎ ಆದ್ಮೇಲೆ ಕೋಮವಾದಿ ಈ ಬಚ್ಚೆ ಕೋಮವಾದಿ ಬರೀತಾ ಇದ್ದಾರೆ. ಇದು ಬಂದ್ ಮಾಡ್ಬೇಕು. ಶಾಸಕರಿಗೆ ಯಾರಿಗೂ ಎಮ್ಎಲ್ಎ ಇದ್ರು, ಒಂದ್ ಸಣ್ಣ ಬಿಜೆಪಿ ಎಮ್ಎಲ್ಎ ಇದ್ರು, ಒಂದ್ ಸಣ್ಣ ಇನ್ಸಿಡೆಂಟ್ ಆಗಿಲ್ಲ ಕಲ್ಯಾಣದಾಗ. ಅದು ಬರ್ತಾರ ನಾವೆಲ್ಲ ಸರ್ ಘಡಿ ಮುಂಜಾನೆ ಅವ ಏನು ರೌಂಡ್ರಾಗ ಓಡಾಡಿ ಕರಿ ವಿಜಯ್ ಸಿಗಲತ್ತಲ್ಲ, ನಾವೆಲ್ಲರೂ ಕಲ್ತ್ ಹೇಳ್ತಾ ಇದೀವಿ. ಕರಿ ಕೂಡ ಹಿಂದೂಗಳು ಕೂಡ ಲಕ್ಷ ನಮ್ದು ರಿಕ್ವೆಸ್ಟ್ ಇದೆ. ನೋಡ್ರಿ, ನಿಮ್ಮ ವಿಚಾರಗಳನ್ನ ನಾನು ಕೇಳಿದ್ದೇನೆ. ಒಂದೇ ನಿಮಿಷ ನಮ್ಮ 12ನೇ ಶತಮಾನದಾಗ ಬಸವ ಕಲ್ಯಾಣ ನಾಡಿನ ಆಗಿರಲಿಲ್ಲ.
ಇಷ್ಟು ಜನ MLA ಆಗಿ ಹೋಗಿದ್ದಾರೆ ಇಲ್ಲಿ, ಲೇಡೀಸ್ನು ಒಂದ್ MLA ಆಗಿ ಹೋಗಿದ್ದಾರೆ ಇಲ್ಲಿ. ಆದ್ರೆ ಇವತ್ತು ಏನ್ ಅಶಾಂತಿ ಮೂಡಿದಲ್ಲ, ಇವತ್ತು ಯಾವ ಶಾಸಕರು ಇವತ್ತೇನ್ ಶರಣು ಸಲಗರ್ ಅವರು ಏನ್ ಮಾತಾಡ್ತಾ ಇದಾರಲ್ಲ, ಇಡೀ ಬಸವ ಕಲ್ಯಾಣ ತಾಲೂಕನೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಗಲಭೆ ಹೇಳ್ತಾ ಇದೆ. ಇದು ಯಾಕೆ ಆಗ್ತಾ ಇದೆ? ಇಲ್ಲಿವರೆಗೂ ಒಂದ್ ದಿವಸ ಆಗಿಲ್ಲ. ಅಂತ 12ನೇ ಶತಮಾನದಾಗ ಶಾಂತಿ ತೋಟ ಆಗಿರೋದು ನಮ್ಮ ಬಸವ ಕಲ್ಯಾಣ. ಅದು ಇವತ್ತ ಇಲ್ಲಿ ಅಶಾಂತಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮೆಲ್ಲರ ಕಡೆಯಿಂದ ನಮ್ಮ ಪಕ್ಷಾತೀತವಾಗಿ ನಾ ಹೇಳ್ತಾ ಇದ್ದೀನಿ, ಇದು ಧಿಕ್ಕಾರ. ಯಾಕಂದ್ರೆ ಒಂದು ಕೊಟ್ಟಿ ಲಿಂಗಾಯತ ಕೊಟ್ಟಿ ಹಿಂದೂ ಅನ್ನೋದು ಅಲ್ಲಿ ಶಬ್ದ ಉಪಯೋಗ ಇಲ್ಲ. ನೀವು ಏನ್ ಕೆಲಸ ಮಾಡಕ್ ಹೋಗಿರಿ ಮಾಡ್ಬರ್ರಿ. ಆ ಒಂದು ಮುಖ್ಯಮಂತ್ರಿ ಮಗನಿಗೂ ಕೂಡ ಒಂದು ಅವಾಚ್ಯ ಶಬ್ದದಿಂದ ಮಾತಾಡಿದ್ರಿ. ಯಾಕೆ ಮಾತಾಡ್ತಾ ಇದ್ದೀರಾ? ನಿಮ್ದು ಶಾಸಕರಿದ್ರಿ, ನಿಮ್ದು ಏನ್ ಕೆಲಸ ಅದ ಮಾಡ್ಕೊಂಡು ಹೋಗ್ಬೇಕು. ನೀವು ಈ ರೀತಿ ಬೇರೆಯವ್ರ ಬಗ್ಗೆ ಯಾರ ರೀತಿನೂ ಅವಹೇಳನ ಹೇಳಿ ಕಾರಣ ಕೊಡೋದು ನಮ್ಮೆಲ್ಲರಿಗೂ ತಪ್ಪ ಇಲ್ಲ. ಅದು ಮತ್ತೆ बाप का घर है इधर काटने को, तू काटे नहीं, गाँव काटे नहीं, ये काटे नहीं. ಮುಂಜಾನೆ ಹೇಳ್ತಾ ಗರೀಬ್ ಹೆಣ್ಮಕ್ಕಳು ಮನೆ ಒಳಗಿರ್ತಾರೆ ಸರ್, ಕಾಟೆ ಶಾಂತಿ ಅಂತ ಕೇಳ್ರಿ. ಈಗ ನಾವು ಶಾಂತಿಯುತವಾಗಿ ಪೊಲೀಸ್ ಸ್ಟೇಷನ್ಗೆ ನಮ್ಮ ನಾಯಕರಾಗಿರ್ತಕ್ಕಂಥ ವಿಜಯ್ ಸಿಂಗರ್ ಅವರ ವಿರುದ್ಧ ಏನು ಮಾತನಾಡಿದ್ದಾರೆ ಅವಾಚ್ಯ ಶಬ್ದಗಳಿಂದ, ಅದನ್ನು ನಿಂದಿಸಲಿಕ್ಕೆ ಬಂದಿದ್ದೇವೆ. ನಾವು ಕೂಡ ಶಿಸ್ತನ್ನು ಕಾಪಾಡಬೇಕು. ಫಸ್ಟ್ ಈಗ ಬಸವ ಕಲ್ಯಾಣ, ಬಸವಣ್ಣವರ ವಿಶ್ವಗುರು ಬಸವಣ್ಣವರ ನಾಡು, ಶಾಂತಿಯಿಂದ ಈ ಜನರು ನೆಲೆಸ್ತಾ ಇದ್ದಾರೆ. ಇಲ್ಲಿವರೆಗೆ ಯಾವುದೇ ಕೋಮು ಗಲಭೆಗಳು ಆಗಿಲ್ಲ. ಕೋಮು ಸೌಹಾರ್ದತೆಯಿಂದ ಈ ಜನ ಇಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಂಥ ಶಾಸಕರ ಕೆಲಸ ಏನು? ಅಧಿಕಾರಿಗಳಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿದ್ದಾರೆ, ವೆಟರ್ನರಿ ಡಿಪಾರ್ಟ್ಮೆಂಟ್ ದವರಿದ್ದಾರೆ. ಅವ್ರನ್ನ ಸೂಚನೆ ಕೊಟ್ಟು ಈ ತರ ಕಾನೂನಿನ ಚೌಕಟ್ಟಿನಲ್ಲಿ ಈ ಬಕ್ರೀದ್ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ಸೂಚನೆ ಕೊಡುವ ಬದಲು ಮನೆ ಮನೆಗೆ ತಿರುಗತಕ್ಕಂತಹ ಕೆಲಸ ಮಾಡಿದ್ದಾರೆ. ಇಂತಹ ಕೃತ್ಯ ಒಬ್ಬ ಶಾಸಕರಾಗಿ ಮಾಡಬಾರದು. ಇದನ್ನು ನಮ್ಮ ಪಕ್ಷ ಖಂಡಿಸ್ತದೆ. ಅದಕ್ಕಾಗಿ ಅನಾವಶ್ಯಕವಾಗಿ ನೀನು ಯಾವ ಕೆಲಸಕ್ಕೆ ಹೋಗಿದ್ಯಾ ಆ ಕೆಲಸ ಮಾಡ್ಕೊಂಬಾರಪ್ಪ. ನಮ್ಮ ವಿಜಯ್ ಸಿಂಗ್ರಿಗೆ ನಮ್ಮ ನಾಯಕರಾಗಿರ್ತಕ್ಕಂಥ ವಿಜಯ್ ಸಿಂಗ್ ಒಬ್ಬ ಮಾಜಿ ಮುಖ್ಯಮಂತ್ರಿಯ ಚಿರಂಜೀವಿ, ಸುಸಂಸ್ಕೃತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ವಿರುದ್ಧ ತಾವು ಮಾತಾಡ್ತೀವಿ. ಅಲ್ಲೇನೋ ಅವಶ್ಯಕತೆ ಇತ್ತಪ್ಪ ಅಲ್ಲಿ ವಿಜಯ್ ಸಿಂಗ್ ಕರೆಯೋದು? ನಾವು ನಿಮಗೆ ಕರಿತಾ ಇದ್ದೀವಿ, ಬರ್ರಿ ಶಾಸಕರೇ, ಬರ್ರಿ ಶಾಸಕರೇ, ನಾವು ಬಂದಿದ್ದೀವಿ, ನಾವು ಕರಿತಾ ಇದ್ದೀವಿ, ನಿಮ್ಗೆ ಬರ್ತೀರಾ ನೀವು? ಅದಕ್ಕಾಗಿ ನಾನು ಇಂಥ ಕೃತ್ಯಗಳನ್ನ ಬಸವ ಕಲ್ಯಾಣದಲ್ಲಿ ಹಿಂದೂ, ಮುಸ್ಲಿಂ, ಶೇಖ್, ಇಸಾಯಿ ಎಲ್ಲಾ ಸಮುದಾಯದ ದಲಿತ ವರ್ಗ, ಹಿಂದುಳಿದ ವರ್ಗ ಎಲ್ಲರೂ ಕೂಡ ಸುಖ ಶಾಂತಿಯಿಂದ ಬಾಳ್ತಾ ಇದ್ದಾರೆ. ಅದನ್ನ ಹದಗೆಡಿಸ್ತಕ್ಕಂಥ ಕೆಲಸ, ಕೋಮು ಸೌಹಾರ್ದತೆಗೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಈ ಬಸವ ಕಲ್ಯಾಣದಲ್ಲಿ ಆಗಬಾರದು. ಇದನ್ನು ನಾವು ಖಂಡಿಸ್ತೇವೆ. ವಿಶೇಷವಾಗಿ ವಿಜಯ್ ಸಿಂಗ್ ಅವರದು ಸುಮ್ಮನೆ ಅವರ ಯಾವುದೋ ಒಂದು ಡಾಕ್ಟರ್ದು ಒಂದು ಪ್ರಕರಣದಲ್ಲಿ ಡಾಕ್ಟರ್ ಅವ್ರು ಮಾತಾಡ್ತಾ ಇದ್ದಾರೆ.
ವಿಜಯ್ ಸಿಂಗ್ ಎಲ್ಲನ್ರಿ ಲೋಫರ್ ಸಂಸ್ಕೃತಿ ನೀನು ಮಾತಾಡೋದೇನು? ಒಬ್ಬ ಶಾಸಕ ಸುಮಾರು ಜನ ಬಸವ ಕಲ್ಯಾಣ ಜನ ಶಾಸಕ ಮಾಡಿದ್ದಾರೆ. ಆ ಶಾಸಕರ ಗೌರವ ಘನತೆ ಉಳಿತಕ್ಕಂಥ ಕೆಲಸ ತಾವು ಮಾಡಬೇಕು. ವಿನ ಯಾರಿಗಾರ ಲೋಫರಿಂದ ಯಾರಿಗಾರ ಇಲ್ಬಾರ್ದ ಸುಸಂಸ್ಕೃತ ನೀವು ನಿಮ್ಮಲ್ಲಿ ಏನಾದ್ರು ಸಂಸ್ಕೃತಿ ಇದೆನಾ? ಸುಮಾರು ತಾವು ನಮ್ಮ ವಿಜಯ್ ಸಿಂಗ್ ಅವರಿಗೆ 80,000 ಮತದಾನ ಮಾಡಿದ್ದಾರೆ. ಈ 80,000 ಜನ ಮತದಾರರಿಗೆ ಒಂದ್ ನಿಮಿಷ ಹೇಳಿ ಸರ್, ಹೇಳಿ ಸರ್. ನಮಗೆ ಎಲ್ಲರಿಗೂ ನಮಸ್ಕಾರ. ನಾಳೆಗೆ ಬಕ್ರೀದ್ ಹಬ್ಬ ಇದೆ. ನಮಗೆ ಇರೋದು ಇಂಪಾರ್ಟೆಂಟು, ಅದು ಫಸ್ಟು ಒಂದೇದು. ನಾಳೆಗೆಲ್ಲ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಶಾಂತಿಯಿಂದ ಚೆನ್ನಾಗಿ ಅದು ಹಬ್ಬ ಆಗಬೇಕಾಗಿದೆ. ಅದು ಬಹಳ ಮುಖ್ಯ ಇದೆ. ಅದರ ಜೊತೆಗೆ ಇಂದು ಆದಂತಹ ದುರ್ಘಟನೆಯಲ್ಲಿ ಏನೇನೋ ಘಟನೆಗಳಾಗಿದ್ದಾವೆ ಅದು ನಿಮಗೂ ಗೊತ್ತಿದೆ, ನಮಗೆಲ್ಲ ಗೊತ್ತಿದೆ. ಅದನ್ನೆಲ್ಲ ನಾವೆಲ್ಲ ನೋಡಿಕೊಂಡು ಒಟ್ಟಾರೆಯಾಗಿ ಬಸವ ಕಲ್ಯಾಣದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ರೀತಿಯಲ್ಲಿ ಯಾವ್ಯಾವ ಕ್ರಮಗಳನ್ನು ತೆಗೆದುಕೋಬೇಕು ಎಲ್ಲ ಕ್ರಮಗಳನ್ನು ನಾವು ತಗೋತೀವಿ, ಖಂಡಿತವಾಗ್ಲೂ ಮಾಡ್ತೇವೆ. ಅದರಲ್ಲಿ ಅದು ಮಾತಿಲ್ಲ. ಆ ಮಧ್ಯಾಹ್ನದಾಗೂ ಮುಸ್ಲಿಂ ಸಹೋದರರು ಬಂದಾಗೂ ಸಹಿತ ಅವ್ರಿಗೆ ಅದನ್ನ ಹೇಳಿದ್ದೇವೆ. ಈಗ ಎಲ್ಲ ಕಡೆ ಹಾಕಿದ್ದೇವೆ, ಹಾಕಿ ಎಲ್ಲ ಕಡೆ ಪೆಟ್ರೋಲಿಂಗು ಮಾಡ್ತಾ ಇದ್ದೇವೆ, ಎಲ್ಲ ಮಾಡ್ತಾ ಇದ್ದೇವೆ. ಮತ್ತೆ ಯಾವುದೇ ರೀತಿಯ ಅಹಿತಗಳ ಘಟನೆ ಆಗದಂತೆ ಖಂಡಿತವಾಗ್ಲೂ ನಾವು ಕ್ರಮಗಳನ್ನು ತೆಗೆದುಕೊಳ್ಳಿ. ಒಂದ್ ನಿಮಿಷ ತಡಿಯಪ್ಪ, ನೀನು ಮಾತಾಡ್ತಾ ಇದ್ದೀನಿ. ಈಗ ನೀವು ಏನು ಒಂದು ಕೊಡ್ತಾ ಇದ್ದೀರಿ, ದಯವಿಟ್ಟು ಅದನ್ನೇ ದಯವಿಟ್ಟು ಕೊಡಿ. ನಾವು ತಗೊಂತೇವೆ, ತಗೊಂಡು ಅದನ್ನ ವೆರಿಫೈ ಮಾಡಿ ಕಾನೂನು ರೀತಿಯಲ್ಲಿ ಏನ್ ಕ್ರಮ ತಗೋದ್ರೆ ಖಂಡಿತವಾಗಿ ತಗೋತೇವೆ. ಒಂದ್ ನಿಮಿಷ ತಡ್ರಪ್ಪ ತಮ್ಮ, ನಾನು ನಿಮ್ಗೆ ಸೂಕ್ಷ್ಮವಾಗಿ ಹೇಳಿದ್ದೀನಿ. ನಿಮ್ದು ಏನಿದೆ ಕಾಗದ ಪತ್ರ ಕೊಡ್ರಿ, ಅದ್ರ ಪ್ರಕಾರ ನಮ್ಮ ಕಾನೂನು ರೀತಿಯಲ್ಲಿ ಏನ್ ಬರ್ತದೆ ನೋಡ್ಕೊಂಡು ಸೂಕ್ತವಾದ ಕ್ರಮ ತಗೋತೇವೆ. ಹೇಳ್ತಿಲ್ಲ, ಅದಕ್ಕೆ ದಯವಿಟ್ಟು ಕೊಡ್ರಿ. ಕೊಟ್ಟು ನಾಳೆಗೆ ಬಕ್ರೀದ್ ಹಬ್ಬ ಇದೆ, ಹಬ್ಬ ಮಾಡಲಿಕ್ಕೆ ಅನುವು ಮಾಡಿಕೊಡ್ರಿ. ದಯವಿಟ್ಟು ತಾವೆಲ್ಲರೂ ಇಷ್ಟೆಲ್ಲ ರೀತಿಯಲ್ಲಿ ಬಂದಿದ್ದೀರಿ, ತಾವೆಲ್ಲರೂ ಕಾನೂನು ಪಾಲನೆ ಮಾಡ್ತಾ ಇದ್ದೀರಿ. ನನಗೆ ಬಹಳ ಖುಷಿ ಇದೆ. ಕಾನೂನು ಗೌರವ ಕೊಟ್ಟು ತಾವು ಶಾಂತಿಯಿಂದ ಬಂದಿದ್ದೀರಿ, ಶಾಂತ ರೀತಿಯಿಂದ ಈಗ ಬಂದು ತಾವು ಮನವಿಯನ್ನು ಕೊಡ್ತಾ ಇದ್ದೀರಿ. ನಿಮ್ದು ಏನಿದೆ ಅದನ್ನು ನೋಡಿಕೊಂಡು ಖಂಡಿತವಾಗ್ಲೂ ಕಾನೂನು ರೀತಿಯಲ್ಲಿ ಕ್ರಮ ತಗೋತೇವೆ. ನಮ್ಮ ಅಡಿಷನಲ್ ಎಸ್ ಪಿ ಸಾಹೇಬರು ಇದ್ದಾರೆ, ದಯವಿಟ್ಟು ಕೊಡ್ರಿ, ತಗೊಂತೇವೆ, ಕಾನೂನು ರೀತಿಯಲ್ಲಿ ಕ್ರಮ ತಗೋತೇವೆ. ನಾಳೆಗೆ ಬಕ್ರೀದ್ ಹಬ್ಬ ಇದೆ. ಎಲ್ಲ ಮುಸ್ಲಿಂ ಸಹೋದರರನ್ನ ಕೇಳ್ಕೊತೀನಿ, ದಯವಿಟ್ಟು ಹಬ್ಬವನ್ನ ಚೆನ್ನಾಗಿ ಮಾಡ್ರಿ. ನಾವು ನಿಮಗೆ ಖಂಡಿತವಾಗ್ಲೂ ರಕ್ಷಣೆ ಕೊಡ್ತೇವೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ನಾವು ಮಾಡ್ಲಿಕ್ಕೆ ಬಿಡುವುದಿಲ್ಲ. ನಾನು ಇಲ್ಲೇ ಇರ್ತೀನಿ, ಅಡಿಷನಲ್ ಅವರು ಇಲ್ಲೇ ಇರ್ತಾರೆ. ನಾಳೆಗೆ ಹಬ್ಬ ಮುಗಿದು ನಾಡ್ದ ಹಬ್ಬ ಮುಗಿತಕ್ಕೆ ಸಹಿತ ನಾವು ನೋಡ್ಕೊಂಡು ಎಲ್ಲ ರೀತಿಯ ಕಾನೂನು ರೀತಿಯ ಕ್ರಮ ತಗೋತೀವಿ ಅಂತಿಕೊಂಡು ನಿಮ್ಗೆ ಭರವಸೆ ಕೊಡ್ತಾ, ಅದ್ರ ಜೊತೆಗೆ ಯಾರಾದ್ರೂ ಏನಾದ್ರೂ ಕಾನೂನನ್ನ ಕೈ ತಗೊಂಡಿರ್ತಂದ್ರೆ ಖಂಡಿತವಾಗಿ ನಿರ್ದಿಕ್ಷಣವಾದಂತ ಕ್ರಮಗಳನ್ನ ಕಾನೂನಲ್ಲಿ ತೆಗೆದುಕೊಳ್ತೇವೆ ಅಂತಿಕೊಂಡು ನಿಮ್ಗೆ ಭರವಸೆನ ನೀಡ್ತೀನಿ. ಈಗ ಎಲ್ಲರಿಗೂ ನಾ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಮತ್ತೆ ಹೇಳ್ರಪ್ಪ, ನೀವು ಕೈ ತಗೊಂಡು ಶಾಸಕ ಅವನಿಗೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಒಂದ್ ನಿಮಿಷ ತಡೀರಿ. ನಾನ್ ನಿಮ್ಗೆ ಏನ್ ಹೇಳಿದ್ದೀನಿ, ಮನೋಹರ್ ನಿಮ್ಗೆ ಏನ್ ಹೇಳಿದೆ, ಈಗ ನೀವು ಏನ್ ಕೊಡ್ತೀರಿ ಕೊಡ್ರಿ, ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದೇವೆ. ನೀವು ಏನ್ ಕೊಡ್ತೀರಿ ನೋಡ್ತೀನಿ, ನೋಡ್ಕೊಂಡು ವೆರಿಫೈ ಮಾಡ್ತೀರಿ, ಅದ್ರ ಬಗ್ಗೆ ಕಾನೂನು ಕ್ರಮ ತಗೋತೀವಿ ಹೇಳ್ತಾ ಇದ್ದಲ್ಲ. ಇಲ್ಲ ಅಂತ ಹೇಳಿದ ಯಾರು ಕೊಟ್ಟಾರ ಕೇಳ್ರಿ, ಯಾರು ಕೊಟ್ಟಿರಪ್ಪ ಕಂಪ್ಲೇಂಟ್? ಯಾರು ಕೊಟ್ಟಿದ್ರ? ಎಲ್ಲಿ ಕೊಟ್ಟಾರ ಅಂತ ಕೇಳ್ರಿ, ಯಾರು ಕೊಟ್ಟಿರಪ್ಪ ಕಂಪ್ಲೇಂಟ್? ಕೇಳಪ್ಪ
ದಯವಿಟ್ಟು ಮತ್ತೆ ಕೇಳ್ರಿ. ಉದ್ವೇಗವನ್ನ ನಾನು ಕಾಯಿಸಬಲ್ಲೆ. ಅದಕ್ಕಾಗಿ ಕೇಳು, ಎಲ್ಲರೂ ಕಾನೂನಿನಲ್ಲಿ ಮಾತಾಡಬೇಕು. ಎಲ್ಲರಿಗೂ ಕಾನೂನಿನಲ್ಲಿ ಮಾತಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ. ಕಾನೂನು ಎಲ್ಲ ಹಕ್ಕುಗಳಿಗೆ ಒಂದೇ. ಯಾರೇ ಇರಲಿ ಎಲ್ಲರೂ ಗೌರವ ಕೊಟ್ಟು ಮಾತಾಡಬೇಕು. ಎಲ್ಲರೂ ನಾ ಯಾರಿಗೊಬ್ರು ಹೇಳ್ತಾರೆ, ಎಲ್ಲರೂ ಗೌರವ ಕೊಟ್ಟೆ ಮಾತಾಡಬೇಕು. ಅದಕ್ಕಾಗಿ ತಾವ್ ಎಲ್ಲಿ ಎತ್ಕೊಂಡಿರಿ ಸ್ವಲ್ಪ ತಪ್ಪು ತಿಳಿಯಂಗ್ ನೆನಪಿರ್ಲಿ. ಪೊಲೀಸ್ ಠಾಣೆ ಇದೆ, ನ್ಯಾಯ ದೇವತೆ ಮುಂದೆ ಎತ್ಕೊಂಡಿದ್ದೀರಿ. ದಯವಿಟ್ಟು ತಾವ್ ಏನ್ ಕೊಡ್ತೀರಿ ಕೊಡ್ರಿ. ಅದ್ರ ಪ್ರಕಾರ ಖಂಡಿತವಾಗಿ ಕಾನೂನು ರೀತಿಯಲ್ಲಿ ಕ್ರಮ ತಗೋತೀವಿ. ತಗೊಂಡು ಸೂಕ್ತ ಕ್ರಮ ತಗೋತೀವಿ. ನೋಡಪ್ಪ, ಈಗ ಕ್ರೌಡ್ ಮಾಪಿದಾಗ ಒಂದಕ್ಕೊಂದು ಉತ್ತರ ಮಾಡಿದಂತಂದ್ರೆ ಆಗ್ತದ. ಸರಿ ಅಲ್ಲ. ನಾಳೆಗೆ ಹಬ್ಬ ಇದೆ, ನಾಳೆ ಬೆಳಿಗ್ಗೆ ಹಬ್ಬ ಇದೆ ಸರ್. ನಾವೆಲ್ಲರೂ ಅಟೆಂಡೆಡ್ ಡೈವರ್ಷನ್ ಬೇಡ, ಬ್ಯಾಲೆನ್ಸ್ ಬೇಡ. ನಾಳೆ ಹಬ್ಬ ಮುಗಿಲಿ, ನಾಡ್ದು ಹಬ್ಬ ಮುಗಿಲಿ, ಅಚ್ಚಿನಾಡ್ದು ಬರೀಬೇಕು. ನಾನು ಕೂತ್ ಇಲ್ಲ ಹೇಳ್ತಾ ಇದ್ರಲ್ರಿ. ಮನೋರ್ ಹೇಳ್ತಾ ಕೇಳ್ರಿ. ಮನೋರ್ ನೋಡ್ರಿ, ಈಗೆಲ್ಲ ಓಪನ್ ಆಗಿ ನೀವು ಬರ್ರಿ, ನಿಮ್ಗೆ ಮಾತ್ರ ಹೇಳ್ತೀನಿ ಬೇಕಾದ್ರೆ. ಈಗ ನಾಳೆ ಹಬ್ಬ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಕಾನೂನು ರೀತಿಯಲ್ಲಿ ಏನಿದೆ ಕ್ರಮ ತಗೋದು ಹೇಳ್ತಾ ಇದ್ದಲ್ಲ. ಕಾನೂನು ಅಡಿಯಲ್ಲಿ ಕ್ರಮ ತಗೋದು ಹೇಳ್ತಾ ಇದ್ದಲ್ಲ. ಈಗ ದಯಮಾಡಿ ನಾವು ನಿಮಗೆ ಅಲ್ಲಿ ಎಲ್ಲಾ ರೀತಿಯಿಂದ ಸಂಕ್ಷಿಪ್ತವಾಗಿ ಹೇಳಿದ್ದೀವಿ. 4 ಜನ ಇನ್ಕ್ಲೂಡಿಂಗ್ ಅಧ್ಯಕ್ಷರು, ಲೀಡರ್ಗಳು, ಬಸವ ಕಲ್ಯಾಣದ ಕಾಂಗ್ರೆಸ್ ಲೀಡರ್ಗಳು, ಹಾಗೆ ನಮ್ಮ ಗ್ಯಾರಂಟಿ ಸ್ಕೀಮಿನ ಉಪಾಧ್ಯಕ್ಷರು, ಎಲ್ಲರೂ ಕಲ್ತು ಆನಂದ್ ಪಾಟೀಲ್ ಎಲ್ಲರೂ ಕಲ್ತು 4 ಜನ ಹೋಗಿ ನಾವು ಕಂಪ್ಲೇಂಟ್ ಕೊಡ್ತೀವಿ. ದಯಮಾಡಿ ಪ್ಲೀಸ್ ಯಾರು ಮಾತಾಡೋದಿಲ್ಲ. ದಯಮಾಡಿ ನಾವು ಕಂಪ್ಲೇಂಟ್ ಕೊಟ್ಟು ಬರ್ತೀವಿ. ನಾಳೆಗೆ ಹಬ್ಬ ಇದೆ, ಬಹಳ ಸೆನ್ಸಿಟಿವ್ ಪ್ಲೇಸ್ ಇದು ಇದೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಸಹಕಾರ ಕೊಡಬೇಕು. ಅದಕ್ಕೋಸ್ಕರ ನಾವು ದಯಮಾಡಿ ಯಾರು ಈಗ ಏನು ಅನ್ಬೇಡ್ರಿ. ನಾವು ಕಂಪ್ಲೇಂಟ್ ಕೊಟ್ಟು ನಾವು ಆಟೋಡು ಆನಂದ್ ಪಾಟೀಲ ಎಲ್ಲರೂ ಬರ್ತೀವಿ. ಸಂಜಯ್ ಸಿಂಗಾಸಿ, ರವಿ ಮುರಾಳಿ ಅವರು, ಇವರು ಮಹಿಷಿ ಅವರು, ಶೆಟ್ಗಾರ್ ಅವರು, ಮತ್ತು ನಮ್ಮ ಇವರು ಲತಾ ಹರ್ಕುಡೆ ಅವರು, 4 ಜನ ಅಷ್ಟೇ. ನಾವು ಹೋಗಿ ಅವ್ರು ಕಂಪ್ಲೇಂಟ್ ಕೊಟ್ಟು ಬರ್ತೀವಿ. ಮತ್ತು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಒಂದು ನಿಮಿಷ ಮಾತಾಡೋದಿಲ್ಲ ಅಂದ್ರೆ ಮಾತಾಡೋದಿಲ್ಲ. ನಾವು ಅಡಿಷನಲ್ ಸ್ಪೀಕರ್, ಇವತ್ತೇನು ಸಣ್ಣ ಅಧಿಕಾರಿಗಳು ಇಲ್ಲ, ಇಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ, ಅಡಿಷನಲ್ ಸ್ಪೀಕರ್, DSP ಇದ್ದಾರೆ. ನಿನ್ನೆ ಇದು ಕ್ಯಾಂಪಿಂಗ್ ಇಲ್ಲಿ ಮಾಡಿದ್ದಾರೆ. ಅವ್ರಿಗೆ ನಮ್ಗಿಂತ 10 ಪಟ್ಟು ಕಾಳಜಿ ಇದೆ. ಅದಕ್ಕೋಸ್ಕರ ದಯಮಾಡಿ ಕಾನೂನು ಪ್ರಕಾರ ಅವರಿಗೆ ಅರೆಸ್ಟ್ ಮಾಡಲಾಗ್ತದೆ. ಅವ್ರಿಗೆ ಕಂಪ್ಲೇಂಟ್ ಮೊದಲು ಕೊಡೋಣ, ಆಮೇಲೆ ಮಾತಾಡೋಣ. ಅದಕ್ಕೋಸ್ಕರ ದಯಮಾಡಿ ಯಾರು ಸೇರೋದು ಬೇಡ. ನಾವು ಹೋಗಿ ಕಂಪ್ಲೇಂಟ್ ಕೊಡ್ಬೇಕು. ದಯಮಾಡಿ
ಹೌದಿಲ್ಲ ಅಲ್ಲಿ ಯಾವಾಗ ಬಂದ್ರು ಬೇಡ ನಿಮಗೆ ಬ್ಯಾಡಿಲ್ಲ ಸರ್ ಅಲ್ಲಲ್ಲ ನಿಮ್ಗೆ ನಾವು ಯಾವನೂ ಇದು ಮಾಡ್ತಲ್ಲ ಬಟ್ ಅವ್ನು ಪ್ರತಿಯೊಂದು ಹಿಂಗೆ ಹಂಗೆ ಯಾಕಂದ್ರೆ ಒಬ್ಬೊಬ್ರು ಹೇಳ್ತಾನ ಒಬ್ಬ ಹೇಳಿದಾಗ ಅದಕ್ಕೆ ನೀವು ಊಟ ಹೋಗ ಬಟ್ ಈಗ ನಿಮ್ ಸಿಪಿಎಸ್ ಸರ್ ಜೊತೆನೇ ನಾನ್ ವೆಜ್ ಎಲ್ಲ ಅಂದ್ರೆ ಕೊಟ್ಟಿ ಲಿಂಗಾಯತ್ ವರ್ಡ್ ಸರ್ ಯೂಸ್ ಮಾಡ್ತಾರೆ. ನೀವು ಎದುರುಗಡೆ ಡಿಪಾರ್ಟ್ಮೆಂಟ್ ಇದ್ರೆ ಕೊಟ್ಟಿ ಹಿಂದೂ ಕೊಟ್ಟಿ ಲಿಂಗಾಯತ್ ಲುಚ್ಚ ಇವೆಲ್ಲ ವರ್ಡ್ ಸಣ್ಣ ಅಲ್ಲ ಸರ್. ನಿಮ್ ಡಿಪಾರ್ಟ್ಮೆಂಟ್ ಎದುರುಗಡೆ ಗ್ರೂಪ್ ವಿತ್ ಫೇಸ್ಬುಕ್ ಐಡಿಯಲ್ಲಿ ಬಿಡ್ತಾರೆ. ಇದಕ್ಕೆ ನಾವೆಲ್ಲ ಕಂಪ್ಲೇಂಟ್ ಕೊಡೋದು ಜरूरत ಇಲ್ಲ ಸರ್. ನೀವೇ ಮಾಡ್ಬೋದು. ನಿಮ್ ರೈಟ್ಸ್ ಇದೆ ಅದು. ನೀವೇ ಕಂಪ್ಲೇಂಟ್ ಮಾಡಿ. ನೀವು ಕಂಪ್ಲೇಂಟ್ ಮಾಡಿ ನೀವೇ ಎಫ್ಐಆರ್ ಮಾಡ್ಬೋದು. ನೀವೇ ಮಾಡ್ಬೋದು ಎಫ್ಐಆರ್. ನಾವು ಸುಮ್ಮೋಟು ಮಾಡಲ್ಲ. ಉತ್ತರ ಕೊಡೋದು ಕೊಡ್ತೀನಿ ಕೊಡ್ತೀನಿ. ತಾವು ಏನ್ ಮಾತಾಡ್ತಾ ಇದ್ದೀರಲ್ಲ ಕಾನೂನು ಅಡಿಯಲ್ಲಿ ಮಾಡ್ತೀವಿ ಅಂತ ಹೇಳಿದ ಮನೆಯದು ಕಾನೂನು ಹೇಳ್ತೀನಿ ಕೇಳ್ರಿ. ಈಗ ನೀವು ಹೇಳ್ತಾ ಇರೋದು ಏನ್ ಹೇಳಿದ್ರಲ್ಲ, ಈಗ ಅಸಭ್ಯವಾಗಿ ಮಾತಾಡಿರೋ ತಿಳ್ಕೊಂಡೇಳಿ. ಅಸಭ್ಯವಾಗಿ ಮಾತಾಡಿದ್ರಂದ್ರೆ ಒಬ್ಬರಿಗೆ ಮಾನಹಾನಿ ಮಾಡಿದಂಗ. ಮಾನಹಾನಿ ಮಾಡಿದ್ರಂದ್ರೆ ಕಾನೂನು ಅಡಿಯಲ್ಲಿ ಸೀದಾ ಹೋಗಿ ಕೋರ್ಟಿಗೆ, ಯಾರೇ ಮಾನಹಾನಿ ಮಾಡ್ತಾರಲ್ರಿ ಕೋರ್ಟಿಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು. ಕೋರ್ಟಿಗೆ ಪೊಲೀಸ್ ಅಡಿಯಲ್ಲಿ ಮಾನಹಾನಿದು ಪೊಲೀಸ್ ಪರ್ವಿಗೆ ಬರಲ್ಲ. ಯಾರೋ ಒಬ್ರು ನಮ್ಮ ವ್ಯಕ್ತಿಗಳದು ಯಾರಾದ್ರೂ ಅವ್ರದ್ದು ಇದ್ರ ಬಗ್ಗೆ ಮಾತಾಡಿದ್ರೆ ಮಾನಹಾನಿ ಆದಾಗ್ತದ. ಮಾನಹಾನಿ ಸಲುವಾಗಿ ಕೋರ್ಟಿಗೆ ಹೋಗ್ಬೋದು, ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಬೋದು. ಬಟ್ ಪೊಲೀಸ್ ಇಲಾಖೆಗೆ ಬರಲ್ಲ. ಪೊಲೀಸ್ ಇಲಾಖೆಗೆ ಬರಲ್ಲ. ಅದಕ್ಕಾಗಿ ಅದ್ರ ಸಹಿತ ನಾನು ಆಗ ಈಗಾದ್ರೂ ಸಹಿತ ಅದ್ರ ಒಂದಿಷ್ಟು ಯಾರೋ ಮಾತಾಡ್ಕತ್ರು ಅದಕ್ಕೆ ಅಸಭ್ಯ ಯಾರು ಮಾತಾಡ್ಬೇಕು. ಈಗ ಅದನ್ನ ತಗೊಳ್ಳೋರು ಮಾತಾಡ್ತಾರೆ ಮಾತಾಮೇಲೆ ಅದಕ್ಕಾಗಿ ಬೇಡ ಅಂತ ಎಲ್ಲರೂ ರಿಕಾರ್ಡ್ ಮಾಡ್ತಾರೆ. ರಿಕಾರ್ಡಿಂಗ್ ಮಾಡ್ತಾನೆ ಇದಾರೆ ಎಲ್ಲರೂ. ನಿಮ್ ತೊಗೊಂಡು ಮಾತಾವ್ರು ಅಂತಾರೆ, ಅವ್ರು ನಿಲ್ಸ್ಕೊಳ್ತಾರೆ, ಹೂ ಇರ್ತಾರೆ. ಹೌದಿಲ್ಲ? ಅದಕ್ಕಾಗಿ ನೀವು ಹೇಳೋದು ಕರೆಕ್ಟ್ ಇದೆ. ಈಗ ನೀವು ಹೇಳಿದಂತ ಸಂದೇಶ ಇದ್ರ ಮುಖಾಂತರ ಅವ್ರಿಗೆ ತಿಳಿತದ ಹತ್ತದ ಖಂಡಿತವಲ್ಲ ಆಗ್ತದೆ. ಅದು ಸರ್ ಹಿಂದೂ ಡೂಪ್ಲಿಕೇಟ್ ಅಂತಲ್ಲ ಸರ್. ಅದು ಅದಲ್ಲ ಸರ್. ಜಾತಿ ಹಿಂದೂ ಸರ್. ತಾವೆಲ್ಲ ಈ ಬಸವ ಕಲ್ಯಾಣ ನಾಡಿಗೆ ತಾವೆಲ್ಲರೂ ಕೂಡ ಸೇವೆ ಸಲ್ಲಿಸ್ತಾರೆ. ವಾತಾವರಣ ಯಾರೇ ನಮ್ಮ ಪಕ್ಷ ಅಂತ ತಿಳ್ಕೊಂಡು ಮಾತಾಡ್ತಾರೆ. ಬಸವ ಕಲ್ಯಾಣ ಕ್ಷೇತ್ರದ ಜನ ನಾಗರಿಕರು ಈ ತರ ಯಾರೇ ಇರಲಿ, ಅವರು ಯಾವ ಸಮುದಾಯದವರೇ ಇರಲಿ ಅಂತ ಇಂತಹ ಕೆಟ್ಟ ಪದಗಳನ್ನು ಉಪಯೋಗಿಸಬಾರದು. ಮತ್ತು ನೀವೆಲ್ಲ ಇರ್ಲಕ್ಕಾಗಿ ಪೊಲೀಸ್ ಫೋರ್ಸ್ ಇರ್ಲಕ್ಕಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದ್ದಾಗ ಒಬ್ಬ ಶಾಸಕನಾಗಿ ಅವರಿಗೆ ಸೂಚನೆ ಕೊಟ್ಟು ಕಾನೂನು ಚೌಕಟ್ಟಿನಲ್ಲಿ ಇದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ನಮ್ದು ಯಾವುದೋ ಅಭ್ಯಂತರ ಇಲ್ಲ ಸರ್.